ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಯಾವಾಗಲೂ. ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ಸಂಕ್ರಾಂತಿ? ಆ್ಯಂಡ್ ಸಂಕ್ರಾಂತಿ ಅಂದರೆ ಎಲ್ರಿಗೂ ನೆನಪಾಗೋದು ಇಲ್ಲ ಮಾಡೋ ಫೇವ್ರೆಟ್ ಡಿಶ್ ಅಂತ ಬಂದರೆ ಪೊಂಗಲ್. ಸೊ ನಾನಿವತ್ತು ಪೊಂಗಲ್ ಹೇಗೆ ಮಾಡೋದು, ನಾನು ಹೇಗೆ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡಿ. ಆ್ಯಂಡ್ ಟೇಸ್ಟ್ ವಾಸ್ ರಿಯಲಿ ವೆರಿ ಅಮೇಝಿಂಗ್. ನೀವು ಇಷ್ಟಪಡ್ತೀರಾ ಇದೇ ಥರ ಪೊಂಗಲ್ ಮಾಡೋದಕ್ಕೆ ಟ್ರೈ ಮಾಡಿ. ಫಸ್ಟ್ ಇದಕ್ಕೆ ಅಕ್ಕಿ ಬೇಕು ಆ್ಯಂಡ್ ಹೆಸರುಬೇಳೆ ಬೇಕು. ಅಕ್ಕಿ ಬೇಳೆ ನಾನು ಎರಡು ಆಲ್ಮೋಸ್ಟ್ ಈಕ್ವಲ್ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೆ. ಎರಡೂ ರೋಸ್ಟ್ ಮಾಡಿಬಿಟ್ಟು ಆ ಎರಡು ತೊಳೆದು ಮತ್ತು ಅದು ಅಕ್ಕಿ ಹೆಸರುಬೇಳೆ ಸೇರಿಸಿ ನಂದು ಆಲ್ಮೋಸ್ಟ್ ಒಂದು ಅರ್ಧ ಬೌಲ್ ಇತ್ತು. ಸೊ ನಾನು ಅದಕ್ಕೆ ಅದ್ರದ್ದು ಟ್ರಿಪಲ್ ಅಷ್ಟು ನೀರು ಹಾಕಿದೆ. ಅದನ್ನು ಹಾಕಿ ಕುಕ್ಕರಲ್ಲಿ ವಿಷಲ್ ಕೂಗಿಸಿದ್ದೀನಿ. ಆ್ಯಂಡ್ ಮೀನ್ ವೈಲ್ ಇದು ಆಗೋಷ್ಟೊತ್ತಿಗೆ ನಾನು ಸ್ವಲ್ಪ ಸೈಡ್ ಡಿಶಸ್ ಅಂದರೆ ಈ ಡ್ರೈ ಫ್ರೂಟ್ಸು, ಈ ಕೊಬ್ಬರಿ, ಕಾಯಿ ತುರಿ ಅದೆಲ್ಲ ರೆಡಿ ಮಾಡಿಕೊಂಡೆ. ಸೊ ವಿಷಲ್ ಹಾಕಿದ ತಕ್ಷಣ ನಾನು ಅದಕ್ಕೆ ಬೆಲ್ಲ ಹಾಕಿದ್ದೀನಿ. ಆ ಬೆಲ್ಲ ಮತ್ತು ಕಾಯಿ ತುರಿ ಸೇರಿಸಿ ಎರಡು ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸು ಇಲ್ಲ 1 ಮಿನಿಟ್ ಅಷ್ಟು ಬಾಯ್ಲ್ ಮಾಡಿಕೊಂಡೆ. ಆಮೇಲೆ ನಾನು ಗೀಯಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಿದೆ. ಅದಾದಮೇಲೆ ಫೈನಲಾಗಿ ಒಂದು ಫ್ಲೇವರ್ ಬೇಕು ಅಂತ ಹೇಳಿ ಏಲಕ್ಕಿನ ಕುಟ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಮನೆ ತುಂಬ ಪೊಂಗಲ್ ವಾಸನೆ ಬರ್ತಾಯಿತ್ತು. ಇಟ್ ವಾಸ್ ವೆರಿ ಟೇಸ್ಟಿ. ಆ್ಯಂಡ್ ನೀವು ಟ್ರೈ ಮಾಡಿ ಹೇಳಿ ಹೇಗಿರುತ್ತೆ ನಿಮ್ಮ ರೆಸಿಪೀಸ್ ಅಂತ ಹೇಳಿಬಿಟ್ಟು. ಇನ್ನು ಮುಂದೆ ಪ್ರತಿಯೊಂದು ಹಬ್ಬಕ್ಕೂ ಈ ಥರ ಡಿಶ್ ಮಾಡಿ ತೋರಿಸ್ತೀನಿ.